ಹಾಯ್, ವೆಲ್ಕಮ್ ಟು ಮಿ ಹೇಜಲ್ ಲಾಗ್ಸ್. ಇವತ್ತು ನಾನು ಬಾಂಗ್ಡಾ ಫ್ರೈ ಮತ್ತು ಬಾಂಗ್ಡಾ ಕರಿ ತೋರಿಸ್ತೀನಿ ನೋಡಿ. ಇದಕ್ಕೆ ಕಡಲೆ ಹಿಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ನನಗೆ ಈ ಥರ ಇಷ್ಟ. ಎಲ್ಲದು ಬೇರೆ ಬೇರೆ ಟೇಸ್ಟ್ ಇರುತ್ತೆ. ನಾನು ಹೀಗೆ ಮಾಡ್ಕೊಳ್ತೀನಿ. 1.5 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಇದಕ್ಕೆ ಅರಿಶಿನ ಹಾಕೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಕಡಲೆ ಹಿಟ್ಟು ಹಾಕಿದರೆ ಏನಾಗುತ್ತೆ ಗೊತ್ತಾ, ನಾವು ಫ್ರೈ ಮಾಡಿದ ಕೂಡಲೇ ಮನೆಯಲ್ಲೆಲ್ಲ ಘಾಟ್ ಬಂದು ಕೆಮ್ಮು ಬರೋದು ಆ ಥರ ಆಗುತ್ತೆ ಅಲ್ಲ, ಅದೇನಾಗೋದಿಲ್ಲ ರೀ. ಸ್ವಲ್ಪನೂ ಘಾಟ್ ಬರಲ್ಲ. ಚೆನ್ನಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಕಡಲೆ ಹಿಟ್ಟಲ್ವಾ. ಮತ್ತು ಇದಕ್ಕೇನು ಮಸಾಲ ಹಾಕೋದಿಲ್ಲ ರೀ, ಇಷ್ಟೇ ನಾನು ಹಾಕೋದು. ನೋಡಿ, ಫಿಶ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ನೋಡಿ, ಈ ಥರ ಮಸಾಲ ತುಂಬಬೇಕು ಇದರಲ್ಲಿ. ಸೈಡಲ್ಲಿ ಕೂಡ ಹಾಕ್ತಾಯಿದ್ದೀನಿ ಇದನ್ನು. ಈ ಥರ 2 ಸೈಡು ಅದ್ದಿ ಅದನ್ನು ಮಸಾಲಾನ ನೋಡಿ ಹಿಂಗೆ ಹಚ್ಚಿ ಇಟ್ಕೊಳ್ಳಿ. ಇದಕ್ಕೆ ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಈಗ ಹಚ್ಚಿ ಫ್ರಿಜ್ನಲ್ಲಿ ಇಡಬೇಕು, 1 ತಾಸು ಬಿಡಬೇಕು ಹಾಗೇನಿಲ್ಲ. ನಾವು ಮಸಾಲ ಹಚ್ಚಿದ ಕೂಡಲೇ ಫ್ರೈ ಮಾಡ್ಬೋದು. ನೋಡಿ, ಈ ಥರ ಎಲ್ಲ ಫಿಶ್ಗೆ ನಾನು ಹಚ್ತಾ ಇದ್ದೀನಿ. ನೀವು ಈ ಥರ ಮಾಡ್ತೀರಾ ಕಮೆಂಟ್ ಮಾಡಿ ನೋಡೋಣ. ನೀವು ಈ ಥರ ಮಾಡ್ತೀರಾ ಅದನ್ನು ನಾನು ಟೇಸ್ಟ್ ಮಾಡ್ತೀನಿ. ಕಮೆಂಟ್ ಮಾಡಿ ನೀವು ಮಸಾಲ ಏನೇನು ಯೂಸ್ ಮಾಡ್ತೀರಾ ಅಂತ. ನಾನು ಇದೇನು ಯೂಟ್ಯೂಬಲ್ಲಿ ಹಂಗೇನು ನೋಡಿ ಮಾಡಿಲ್ಲ, ನಾನು ಟ್ರೈ ಮಾಡಿದ್ದೆ, ಚೆನ್ನಾಗಿತ್ತಂತ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ನಾನು. ನೋಡಿ, ಐರನ್ದು ತವ ಇತ್ತು ನನ್ನ ಹತ್ರ, ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ, ಚೆಕ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, ಎಣ್ಣೆ ಬಿಸಿ ಆಯಿತು. ಇವಾಗ ಫಿಶ್ ಹಾಕೋಣ ಅದರಲ್ಲಿ. ನೋಡಿ, ಈ ಥರ ಮೆಲ್ಲಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಎಣ್ಣೆ ಸಿಡಿಯುತ್ತೆ. ನೋಡಿ, ಈ ಥರ ಫಿಶ್ ಒಂದೊಂದಾಗಿ ಹಾಕ್ಕೊಳ್ಳಿ. ಇವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಹೈ ಫ್ಲೇಮಲ್ಲಿ ಇಟ್ಟು ಈ ಥರ ಫ್ರೈ ಮಾಡಿ. ಸ್ವಲ್ಪ ಹೊತ್ತು ಆದಮೇಲೆ, ಬಿಸಿ ಆದಮೇಲೆ ಆಮೇಲೆ ಸಿಮ್ನಲ್ಲಿ ಇಟ್ಕೊಳ್ಳಿ. ನೋಡಿ, ನಾನಿನ್ನೂ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೋಡಿ, ಇವಾಗ ಸಿಮ್ ಮಾಡ್ತಾಯಿದ್ದೀನಿ. ಎಣ್ಣೆ ಆಲ್ರೆಡಿ ಫುಲ್ಲು ಬಿಸಿಯಾಗಿರುತ್ತೆ. ಇವಾಗ ಟರ್ನ್ ಮಾಡ್ಕೊಳ್ಳೋಣ. ಈ ಥರನೇ 2 ಸಲ ಈ ಥರನೇ ಸ್ವಲ್ಪ ಹೊತ್ತು ಈ ಕಡೆ ಸ್ವಲ್ಪ ಹೊತ್ತು ಆ ಕಡೆ ಬೇಯಿಸಿ ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಒಂದು ಕಡೆ ಫ್ರೈಗೆ ಇಟ್ಟಿದ್ದೀನಿ. ಇವಾಗ ಸಾರಿಗೆ ಏನೇನು ಮಸಾಲ ಬೇಕೋ ತೋರಿಸ್ತೀನಿ ನಾನು. 1 kg ಫಿಶ್ಗೆ 4 ಟೊಮಾಟೊ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಖಾರ ಮತ್ತು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು ಮತ್ತು ಕೊತ್ತಂಬರಿ. ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ರುಬ್ಬೋದು ಅವಶ್ಯಕತೆ ಇಲ್ಲ, ಹಾಗೆ ಕಟ್ ಮಾಡಿ ಹಾಕೋದು ಅದನ್ನು. 1 ಈರುಳ್ಳಿ ತೊಗೊಂಡಿದ್ದೀನಿ. ಏನೇನು ಹಾಕಿ ಪೇಸ್ಟ್ ಮಾಡಬೇಕಂತ ತೋರಿಸ್ತೀನಿ. 1 ಲಿಂಬೆ ಗಾತ್ರ ಹುಣಸೆಹಣ್ಣು ಬಿಸಿನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೀನಿ ಮೊದಲೇ. 1 ಗರಂ ಮಸಾಲ ತೊಗೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ನಮ್ಮ ಮಮ್ಮಿಯವ್ರು ಮಾಡೋದು ಹೀಗೇ, ಇದೇ ಸ್ಟೈಲ್ ನಾನು ಮಾಡ್ತೀನಿ. ಈ ಥರ ಸಾರು ಮಾಡಿದರೆ ನನಗೆ ಇಷ್ಟ. ನೋಡಿ, ಕೊಬ್ಬರಿ ಹಾಕ್ತಾಯಿದ್ದೀನಿ ಜಾರ್ನಲ್ಲಿ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ರುಬ್ಕೊಳ್ಳಿ.
ಮತ್ತು ಈರುಳ್ಳಿ ಕೂಡ ಹಾಕಿ ಅದರಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ ಇವಾಗ ನಾನು. ನೋಡಿ ಇವಾಗ ಪೇಸ್ಟ್ ಆಯಿತು. ಇವಾಗ ಟೊಮೆಟೊ ಕೂಡ ಆ ಥರನೇ ರುಬ್ಕೊಳ್ಳಿ. ನೆಕ್ಸ್ಟು ನೋಡಿ ಟೊಮೆಟೊ ಕೂಡ ರುಬ್ಕೊಂಡಿದ್ದೀನಿ. ಮಸಾಲ ಈ ಥರ ರೆಡಿ ಆಯಿತು. ಬನ್ನಿರಿ ಇವಾಗ ಸಾರು ಮಾಡೋದು ತೋರಿಸ್ತೀನಿ ನಾನು. ನೋಡಿ ಸ್ಟೀಲ್ ಬಾಣಲೆ ಇಟ್ಕೊಂಡಿದ್ದೀನಿ. ಸ್ಟೀಲ್ ಆದ್ರೇ ಒಳ್ಳೆಯದು. ಯಾಕಂದರೆ ಅಲ್ಯೂಮಿನಿಯಮ್ ಇದ್ದರೆ ಏನಾಗುತ್ತೆ, ಸಾರು ನೆಕ್ಸ್ಟ್ ದಿನಕ್ಕೆ ಇರುತ್ತಲ್ಲ, ಆವಾಗೆಲ್ಲ ಒಂಥರ ಸುಕ್ಕುಗಟ್ಟಿದ ಥರ ಆಗುತ್ತೆ, ಒಳಗಡೆ ಎಲ್ಲ ಕಪ್ಪು ಕಪ್ಪು ಆಗಿಬಿಡೋದು ಆ ಥರ ಆಗುತ್ತೆ. ಸ್ಟೀಲ್ ಆದರೆ ಒಳ್ಳೆಯದು. ನೋಡಿ ಎಣ್ಣೆ ಹಾಕಿದ್ದೀನಿ 2 ದೊಡ್ಡ ಸ್ಪೂನು. ಜೀರಿಗೆ ಮರ್ತೋದಿರಿ ಹೇಳೋದು, ಜೀರಿಗೆ ಹಾಕಿ 1 ಸ್ಪೂನು. ಎಣ್ಣೆ ಬಿಸಿಯಾಗಿದೆ. ಇದಾದಮೇಲೆ ನಾವು ಮಧ್ಯದಲ್ಲಿ ಸೀಳಿ ಇಟ್ಕೊಂಡ ಹಸಿಮೆಣಸಿನ್ಕಾಯಿ ಹಾಕಿ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದಾದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಿ ಅದು ಫ್ರೈ ಮಾಡಿದ ಎಣ್ಣೆ ಏನು ವೇಸ್ಟ್ ಆಗೋದಿಲ್ಲ ರೀ. ಅದನ್ನು ಮತ್ತೆ ನೆಕ್ಸ್ಟ್ ಟೈಮ್ ನಾವು ಫಿಶ್ ಕರಿ ಏನಾದರೂ ಮಾಡುವಾಗ ಯೂಸ್ ಮಾಡ್ಕೋಬೋದು. ನೋಡಿ ರುಬ್ಬಿಟ್ಕೊಂಡ ಮಸಾಲ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಮೆಲ್ಲಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಅದು ಕಪ್ಪು ತೊಳೆದು ಅದರಲ್ಲಿರೋ ನೀರು ಕೂಡ ಸ್ವಲ್ಪ ಹಾಕಿ, ಮತ್ತೇನು ಎಕ್ಸ್ಟ್ರಾ ನೀರು ಹಾಕಬೇಡಿ, ಇಲ್ಲಾಂದರೆ ಮಸಾಲ ಬೇಯೋದಿಲ್ಲ. ಸ್ವಲ್ಪನೇ ನೀರು ಹಾಕಿದೆ ನಾನು. ನೋಡಿ ಇದನ್ನು ಚೆನ್ನಾಗಿ ಕಲಸಿ ಇದರಲ್ಲಿ ಮತ್ತೆ ಏನೇನು ಹಾಕಬೇಕಂದ್ರೆ ತೋರಿಸ್ತೀನಿ ರೀ. ಇದರಲ್ಲಿ ಮತ್ತೆ ಮಸಾಲ ಹಾಕೋದು ಏನೇನಂದರೆ ಅರಿಶಿನ ಹಾಕಿ, ಸ್ವಲ್ಪ ಖಾರ ಹಾಕ್ಕೊಳ್ಳಿ. ನಾನು ಇದು ಎವರೆಸ್ಟ್ ತೀಖಾ ಲಾಲ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ, ಖಾರ. ಏಕೆಂದರೆ ನಾನು ಮೆಣಸಿನ್ಕಾಯಿ ಯಾವಾಗ ಹೊರಗಡೆ ಇದು ಮಾಡಿಸ್ತೀನಿ, ಗಿರಣಿ ಇಡಿಸ್ತೀನಿ, ಖಾಲಿ ಆಯಿತು ಅದು ಇವಾಗ. ಅದಕ್ಕೆ ಇದು ರೆಡಿಯಾಗಿರೋದು ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಉಪ್ಪು ಹಾಕಿ. ಇದು ಖಾರ ಭಾಳ ಚೆನ್ನಾಗಿರುತ್ತೆ ನೋಡಿ. ಖಾರನೂ ಇರುತ್ತೆ, ಕಲರು ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಟೆಕ್ಸ್ಚರ್ ಕೂಡ ಚೆನ್ನಾಗಿರುತ್ತೆ ರೀ ಅದರದ್ದು. ಅಂದರೆ ಪೌಡ್ರ್ ಥರ ಇರೋದಿಲ್ಲ. ನೋಡಿ ಇದೆಲ್ಲ ಕಲಸಿ ನಾನು ಮುಚ್ಚಳ ಹಾಕಿ ಇಡ್ತಾಯಿದ್ದೀನಿ. ಸಿಮ್ಮಲ್ಲಿ ಇಟ್ಬಿಡಿ. ನೋಡಿ ಎಣ್ಣೆ ಈ ಥರ ಸೈಡಲ್ಲಿ ಬಿಟ್ಕೊಂಡಿದೆ. ಇವಾಗ ಮಸಾಲ ಫ್ರೈ ಆಯಿತು ನೋಡಿ. ಈ ಥರ ಆದಮೇಲೆ ಇದರಲ್ಲಿ ಇವಾಗ ಹುಣಸೆಹಣ್ಣು ಹಾಕೋಣ. ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ನೋಡಿ ಮಸಾಲ ಸಿಡಿತಾ ಇದೆ. ಒಂದು ಸೈಡ್ ಬಿಸಿನೀರು ಇಟ್ಟಿದ್ದೀನಿ, ಏಕೆಂದರೆ ಸ್ವಲ್ಪ ಜಲ್ದಿ ಆಗುತ್ತೆ ಅಂತ ಇಟ್ಟಿದ್ದೀನಿ. ತಣ್ಣೀರು ಹಾಕ್ಕೋಬೋದು. ನೀರು ಹಾಕಿದ ಮೇಲೆ ನಾನು ಹುಣಸೆಹಣ್ಣು ಚೆನ್ನಾಗಿ ಕಿವುಚಿ ಹಾಕ್ಕೊಳ್ಳಿ. ಇದರಲ್ಲಿ ಮೇನ್ ಟೇಸ್ಟ್ ಬರೋದು ಹುಣಸೆಹಣ್ಣೆ ರೀ. ಒಂದು ಲಿಂಬೆಗೆ ಆ ಥರದ್ದು ಹಾಕ್ಕೊಳ್ಳಿ. ನೋಡಿ ಈ ಥರ ಹಿಂಡಿ ಹಾಕ್ಕೊಳ್ಳಿ. ಇವಾಗ ನೋಡೋಣ ಮಸಾಲ ನೀರು ಕಡಿಮೆ ಇದೆಯಾ ಕರೆಕ್ಟ್ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟೇ ತಿಕ್ ಬೇಕಂದರೆ ಇಷ್ಟೇ ಇರಕ್ಕೆ ಬಿಡಿ. ನನಗೇನೋ ಸ್ವಲ್ಪ ತಿಕ್ಕ ಅನ್ನಿಸ್ತಾ ಇದೆ. ಇನ್ನು ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದರಲ್ಲಿ. ನನಗೆ ಇದರಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತಾ ಇದೆ, ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಇದಕ್ಕೆ. ಇದು ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಕಲಸಿ
ಇದಾದಮೇಲೆ ಇದನ್ನು ಮುಚ್ಚಳ ಹಾಕಿ ಒಂದು ಕುದಿ ಬರೋ ಥರ ಬಿಟ್ಟಿದ್ದೀನಿ. ನೋಡಿ ಇವಾಗ ಕುದಿ ಬಂದಿದೆ. ಈ ಥರ ಕುದಿಬೇಕು ಮಸಾಲೆ ಎಲ್ಲ. ಇದರಲ್ಲಿ ಫಿಶ್ ಹಾಕ್ತಾಯಿದ್ದೀನಿ. ನಾನು ಎರಡೇ ಹಾಕಿದೆ, ಏಕೆಂದರೆ ನಮ್ಮ ಮನೇಲಿ ಫ್ರೈ ಅಂದರೆ ಇಷ್ಟಪಡ್ತಾರೆ. ಸಾರಿನಲ್ಲಿ ಹಾಕಲೇಬೇಕಲ್ಲ, ಯಾಕಂದರೆ ಅದರ ಫಿಶ್ ಫ್ಲೇವರ್ ಬೇಕಲ್ಲ ನಮಗೆ. ಎರಡಷ್ಟೇ ಹಾಕಿದೆ. ನೋಡಿ ಮುಚ್ಚಳ ಹಾಕಿ ಒಂದು 3 ನಿಮಿಷ ಅಷ್ಟೇ ರೀ. ನೋಡಿ ರೆಡಿ ಆಯಿತು ಬಾಂಗ್ಡಾ ಫ್ರೈ ಮತ್ತು ಬಾಂಗ್ಡಾ ಫಿಶ್ ಕರಿ. ನೀವು ಕೂಡ ಟ್ರೈ ಮಾಡಿ. ಈ ಥರ ಚೆನ್ನಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನಿನ್ನೂ ಒಳ್ಳೆ ಟೇಸ್ಟ್ ಅಡುಗೆ ಮಾಡಿ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು.